ನನಗೆ ಅದೊಂದು ಸ್ವಲ್ಪ ನೋವಿದೆ. ನನ್ನ ಅಪ್ಪ ನನ್ನ CM ಮೆಡಲ್ ತೊಗೋಬೇಕಾದ್ರೆ ಇರಬೇಕಾಗಿತ್ತು ಅಂತಂದು. ಬಿಕಾಸ್ ಅವ್ರಿಗೆ ನಾವಿನ್ನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಇಷ್ಟು ಬೇಗ ನಮ್ಮಿಂದ ದೂರ ಆಗ್ತಾರ ಅಂತಂದು. ಸಡನ್ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ನಾವು ಅವ್ರು ದೂರ ಆದರು. ವೆಹಿಕಲ್ ಹತ್ಬೇಕಂತಂದ್ರೆ ಬಂದು ಪಕ್ಕ ಕುತ್ಕೋತಾ ಇದ್ರು. ಬಟ್ ಯೂನಿಫಾರ್ಮ್ ಹಾಕೊಂಡ್ಮೇಲೆ ನಾನು ವೆಹಿಕಲ್ ಹತ್ಮೇಲೆ ನನ್ನ ಹತ್ರ ಬರ್ತಿರ್ಲಿಲ್ಲ. ಹೆಣ್ಮಕ್ಳಿಗೆ ಮಕ್ಕಳು ಇಂಪಾರ್ಟೆಂಟು, ಅವ್ರಿಗೇನೆ ಸೇವೆ ಇಂಪಾರ್ಟೆಂಟು ಅಂತಂತಂದ್ರೆ ನಾನು ಡಿಪಾರ್ಟ್ಮೆಂಟಲ್ಲಿ ಇರೋದನ್ನು ಕೂಡ ಚೆನ್ನಾಗಿರಲ್ಲ. ರೈಟ್ ಎನಿ 7 out of 10 ಕ್ವಶನ್ಸ್ ಅಂತಾರೆ. ಇವರೆಲ್ಲ 10 ಕ್ವಶನ್ಸನ್ನು ಬರೋದು ಸಿಲೆಕ್ಟ್ ಎನಿ 7 ಅಂತಂದು ಹೇಳ್ಬಿಟ್ಟು ಬರ್ತಾ ಇದ್ರು. ಒಂದ್ಸಲ ಅಂತರೂ ಕೂಡ ಮೇಡಮ್ ನನ್ನ ಮಗಳ್ರಿ ಮೇಡಮ್ ನಿಮ್ಮಂಗನ ಆಗಿಬಿಟ್ಟಿದ್ದಾಳ್ರಿ ಮೇಡಮ್ ಅಂತಂದು ಹೇಳಿಬಿಟ್ಟು ಅವರಿಗೆ ಪರಿಚಯ ಮಾಡಿಸಿದ್ರು. ಮೇಡಮ್ನು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಖುಷಿ ಪಟ್ಟರು. 11 ಗಂಟೆಗೆ ನಮ್ಮ ನೈಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅವರು ನಾನು ನೈಟ್ ರೌಂಡ್ ಹೋದಾಗಿಂದ ಬೆಳಿಗ್ಗೆ 5:30ಗೆ ನಾನು ವಾಪಸ್ ಮನೆಗೆ ಬರುವವರೆಗೂ ಎಚ್ಚರಿರ್ತಿದ್ರು. ಅದೇ ವರ್ಷ 26 ಡೆಲಿವರಿ ಆ ಹಾಸ್ಪಿಟಲಲ್ಲಿ ಆಯಿತು. ಅಲ್ಲಿವರೆಗೂ ಕೂಡ ಅದು ಸ್ಟಾರ್ಟ್ ಆಗಿ ಓಪನಿಂಗ್ ಆಗಿ 3 ವರ್ಷ ಆದ್ರೂ ಕೂಡ ಒಂದು ಡೆಲಿವರಿ ಆಗಿರಲಿಲ್ಲ ಮೆಟರ್ನಿಟಿ ಹಾಸ್ಪಿಟಲಲ್ಲಿ. ಬಾದಾಮಿ ತಾಲೂಕಲ್ಲಿ ಒಂದು ಸ್ಕೂಲಿಗೆ ನಾವು ವಿಸಿಟ್ ಮಾಡಿದರೆ ಮೇಲೆ ಛತ್ತೇ ಇಲ್ಲ. ಸೊ ನಾನು 18 ವರ್ಷ ಸರ್ವಿಸಲ್ಲಿ 10 ವರ್ಷ ನನಗೆ ಟ್ರಾನ್ಸ್ಫರ್ಸೇ ಆಗಿದ್ದ. ಒಟ್ಟಿನಲ್ಲಿ ನೀವು ಹೇಳ್ತಾ ಇರೋದನ್ನು ಗಮನಿಸಿದ್ರೆ ಬಹಳಷ್ಟು ರೋಚಕ ಘಟ್ಟಗಳನ್ನು ನೀವು ನೋಡ್ಕೊಂಡು ಬಂದಿದ್ರಿ. ಒಂದು ಕಡೆ ನೀವು ಮಹಿಳೆ ಆಗಿದ್ರೂ ಕೂಡ ಹೊರಗಡೆ ಪುರುಷ ಪ್ರಧಾನ ಸಮಾಜದಲ್ಲಿ ನೀವು ಸಿಂಹಿಣಿಯಾಗೇ ಇರಬೇಕಾಗತ್ತೆ ಅಂತ ಒಂದು ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀರಿ. ರಾಯಚೂರು ಆದಮೇಲೆ ನೀವು ವಿಜಯಪುರದಲ್ಲೂ ಕೂಡ ನೀವು ಸರ್ವಿಸ್ ಮಾಡ್ತೀರಿ. ಅಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಜನರಿಗೆ ಅನುಕೂಲ ಆಗೋ, ವಿದ್ಯಾರ್ಥಿಗಳಿರ್ಬೋದು ಮತ್ತು ಪೇಷಂಟ್ಸ್ಗಳಿಗಿರ್ಬೋದು, ಅವರಿಗೆಲ್ಲ ಅನುಕೂಲ ಆಗೋಂಗೆ ಕೆಲಸ ಮಾಡಿದ್ದೀರಿ. ಹೆಂಗೆ ಅನಿಸ್ತಾ ಆ ಕಾರ್ಯವೈಖರಿ ನಮ್ಮ ಹತ್ರ ಹೇಳ್ಬೋದಾ? ನಾನು ವಿಜಯಪುರಲ್ಲಿ ಲೋಕಾಯುಕ್ತ SP ಆಗಿ ನಾನು ಕೆಲಸ ನಿರ್ವಹಿಸಿದ್ದೀನಿ. ಲೋಕಾಯುಕ್ತದಲ್ಲಿ ನಮಗೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಬೇರೆ ಇಲಾಖೆಯಲ್ಲಿ ಅವ್ರದ್ದು ಕೆಲಸದ ಬಗ್ಗೆ ತಿಳ್ಕೊಂಡು ಅವ್ರು ಕೆಲಸ ಮಾಡಲಿಲ್ಲ ಅಂತಂದ್ರೆ ಯಾಕೆ ಮಾಡಿಲ್ಲ ಅಂತ. ಬಿಕಾಸ್ ಮಿಸ್ಕಾಂಡಕ್ಟ್ ಅಂತ ಒಂದು ಸರ್ಕಾರಿ ಅಧಿಕಾರಿಯಾಗಿ ಅವರು ಕಾನೂನು ರೀತಿಯಾಗಿ ಏನು ಮಾಡಬೇಕು ಅದನ್ನ ಮಾಡಲಿಲ್ಲ ಅನ್ನೋದ್ರ ಬಗ್ಗೆ ನಾವು ಲೋಕಾಯುಕ್ತದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ಮಾಡುವಂಥ ಒಂದು ಕಾಯ್ದೆ. ನಾನು ಇರಬೇಕಾದ್ರೆ ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಲೋಕಾಯುಕ್ತಿಗೆ ಇರಲಿಲ್ಲ. ಅದು ACB ಆಗಿನೇ ಬೇರೆ ಯೂನಿಟ್ ಇತ್ತು. ನಂತರ ಇನ್ನೇನು ಒಂದು ವರ್ಷ ಲಾಸ್ಟ್ 2022 ಅಲ್ಲಿ ಅದು ACB ಲೋಕಾಯುಕ್ತಿಗೆ ಜಾಯ್ನ್ ಆಯಿತು. ಬಟ್ ಲೋಕಾಯುಕ್ತ ಆ್ಯಕ್ಟಲ್ಲಿನೇ ನಾವು ಸುಮಾರು ಪ್ರಕರಣಗಳನ್ನು ದಾಖಲು ಮಾಡಿದ್ವಿ. ಮುಖ್ಯವಾಗಿ ಹೇಳಬೇಕು ಅಂತಂತಂದರೆ ಈ ಕೆಲವೊಂದು ಹಾಸ್ಪಿಟಲ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ಸ್, ಅಲ್ಲಿ ಡಾಕ್ಟರ್ಸನ್ನೇ ಇರಲಿಲ್ಲ, ಸಿಬ್ಬಂದಿಗಳನ್ನೂ ಕೂಡ ಇರಲಿಲ್ಲ. ಒಂದು ನನಗೆ ನೆನಪಿರೋ ಹಾಗೆ ಅಂತಂದರೆ ಇಲ್ಕಲ್ಲಲ್ಲಿ ಒಂದು ಮೆಟರ್ನಿಟಿ ಹಾಸ್ಪಿಟಲ್ ಉದ್ಘಾಟನೆ ಆಗುತ್ತೆ, ಗೌರ್ಮೆಂಟ್ ಮೆಟರ್ನಿಟಿ. ಅಲ್ಲಿ ಯಾವುದೇ ಥರ ಗೈನಕೊಲಾಜಿಸ್ಟು ಕೂಡ ಪೋಸ್ಟಿಂಗ್ ಆಗಿಲ್ಲ. ಉದ್ಘಾಟನೆ ಆದ ಸಮಯದಿಂದ 2022 ಕೂಡ. ಆಮೇಲೆ ಅಲ್ಲಿ ಸ್ಟಾಫನ್ನು ಕೂಡ ನೇಮಕ ಆಗಿಲ್ಲ. ಕೇವಲ ಅದು ಒಂಥರ ಹೆಸರಿಗೆ ಮಾತ್ರ ಉದ್ಘಾಟನೆ ಆಗಿದೆ, ಬಟ್ ಏನು ಕಟ್ಟಡ ಇದೆ ಅಷ್ಟೇ. ಅಲ್ಲಿ ಒಂದು ಆಪ್ಟಮಾಲಜಿಸ್ಟ್ ಮತ್ತೆ ಒಂದು ಅನಸ್ಥಿಸಿಯಾ ಡಾಕ್ಟರ್ ಜಸ್ಟ್ ಬಂದು ಸಿಂಪಲ್ ಟ್ರೀಟ್ಮೆಂಟ್ ಫಾರ್ ಜ್ವರ, ಕೆಮ್ಮು, ನೆಗಡಿಗೆ ಆ ಥರ ಟ್ರೀಟ್ಮೆಂಟ್ ಕೊಟ್ಕೊಂಡ್ಬಿಟ್ಟು ಅವರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆ್ಯಕ್ಚುಲಿ ದಟ್ ವಾಸ್ ಅ ಡೆಡಿಕೇಟೆಡ್ ಮೆಟರ್ನಿಟಿ ಹಾಸ್ಪಿಟಲ್. ಸೊ ನಾವು ನಾವು ಅಲ್ಲಿ ತಾಲೂಕಾ ವಿಸಿಟ್ಸ್ ಎಲ್ಲ ಇರುತ್ತೆ. ಹಂಗೆ ಇಲ್ಕಲ್ ಅಲ್ಲಿ ಹೋದಾಗ ನಾವು ನೋಡಿದಾಗ ಇದೊಂದು ಹಾಸ್ಪಿಟಲ್ ನಮಗೆ ಗಮನಕ್ಕೆ ಬಂತು. ನೋಡಿದ್ರೆ ಅಲ್ಲಿ ಸುತ್ತಮುತ್ತ ಬೇರೆ ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ ಫುಲ್ ಎಲ್ಲ ಬೆಡ್ಸ್, ದಿನ ಎಷ್ಟೊಂದು ಡೆಲಿವರ್ಸ್ ಬರುತ್ತೆ. ಬಟ್ ನಮ್ಮದು ಗೌರ್ಮೆಂಟ್ ಹಾಸ್ಪಿಟಲ್ ಡೆಡಿಕೇಟೆಡ್ ಆಗಿ ಅದಕ್ಕೆ ಇರೋದ್ರಿಂದ ಅಲ್ಲಿ ಅದು ಇರಲಿಲ್ಲ. ಅದ್ರ ಮೇಲೆ ನಾವು ಕಂಪ್ಲೇಂಟ್ ಸೋಮೋಟೋ DHO ಮೇಲೆ ಕಂಪ್ಲೇಂಟ್ ತಗೊಂಡು ನಾವು ಅವರಿಗೆ ನೋಟಿಸ್ ಜಾರಿ ಮಾಡಿದ್ರು, ನಮ್ಮ ಮಾನ್ಯ ಲೋಕಾಯುಕ್ತ ಸಾಹೇಬರು. ಅಲ್ಲಿ ಅವಾಗ ಅವರಿಗೆ
ಏನು ಇಮಿಡಿಯೇಟ್ ಆಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಂದ ಅಲ್ಲಿ ಗೈನಕೊಲಾಜಿಸ್ಟ್ 24/7 ಗೈನಕೊಲಾಜಿಸ್ಟ್ ಪೋಸ್ಟಿಂಗ್ ಆಯಿತು, ಪ್ಲಸ್ ಸಿಬ್ಬಂದಿನೂ ಕೂಡ ಆಯಿತು. ಬಿಕಾಸ್ ಅಲ್ಲಿ 2 OT ಇದ್ದು ಎಲ್ಲ ಫೆಸಿಲಿಟೀಸ್ ಇದ್ರೂ ಕೂಡ ಸಿನ್ಸ್ ಆಫ್ ಲ್ಯಾಕ್ ಆಫ್ ಮ್ಯಾನ್ ಪವರ್ ಅಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ನಾವು ಯಾವಾಗ ನಮ್ದು ರಿಪೋರ್ಟ್ ಆದಮೇಲೆ, ಕಂಪ್ಲೇಂಟ್ ಆದಮೇಲೆ ರಿಪೋರ್ಟ್ ಹೋದ್ಮೇಲೆ ಇಮಿಡಿಯೇಟ್ ಆಗಿ ಸಿಬ್ಬಂದಿ ಮತ್ತು ಆಫೀಸರ್ನ ಪೋಸ್ಟಿಂಗ್ ಆಗಿ ಅದೇ ವರ್ಷ 26 ಡೆಲಿವರಿ ಆ ಹಾಸ್ಪಿಟಲ್ ಅಲ್ಲಿ ಆಯಿತು. ಅಲ್ಲಿವರೆಗೂ ಕೂಡ ಅದು ಸ್ಟಾರ್ಟ್ ಆಗಿ ಓಪನಿಂಗ್ ಆಗಿ 3 ವರ್ಷ ಆದ್ರೂ ಕೂಡ ಒಂದು ಡೆಲಿವರಿ ಆಗಿರಲಿಲ್ಲ ಮೆಟರ್ನಿಟಿ ಹಾಸ್ಪಿಟಲ್ ಅಲ್ಲಿ. ಅದರಂಗೆನೆ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿನೂ ಕೂಡ ಅಲ್ಲಿ ಒಂದು ಆಯುಷ ಹಾಸ್ಪಿಟಲ್ ಇಲ್ಲಿದೆ. ಎಲ್ಲ ನ್ಯಾಚುರೋಪತಿ ಏನು ನಾವು ಧರ್ಮಸ್ಥಳ, ಉಜಿರೆ ಅಲ್ಲೆಲ್ಲ ಸಿಗುವಂಥ ಟ್ರೀಟ್ಮೆಂಟ್ ನಾವು ಇಲ್ಲೇ ವಿಜಯಪುರ ಜಿಲ್ಲೆಯಲ್ಲೇ ತಗೋಬಹುದು. ಅದೆಲ್ಲ ಫೆಸಿಲಿಟೀಸ್ನು ಕೂಡ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಗೌರ್ಮೆಂಟ್. ಅಷ್ಟೊಂದು ಖರ್ಚು ಮಾಡಿಬಿಟ್ಟು ಹಾಸ್ಪಿಟಲ್ ಮಾಡಿದ್ದಾರೆ. ಬಟ್ ಅಲ್ಲಿ ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿಗಳ ಪೋಸ್ಟಿಂಗ್ ಇರ್ಲಾರ್ದನೆ, ನರ್ಸ್ ಸ್ಟಾಫ್ ಎಲ್ಲ ಇರ್ಲಾರ್ದನೆ ಅದು ಹಾಗೆ ಬಿಕೋ ಅಂತ ಇತ್ತು. ಅದ್ರ ಮೇಲೇನು ಕೂಡ ನಾವು ಸೋಮೋಟೋ ಕಂಪ್ಲೇಂಟ್ ತಗೊಂಡ್ವಿ ಆಸ್ ಎ ಲೋಕಾಯುಕ್ತ SP. ಅಲ್ಲಿನೂ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪೋಸ್ಟಿಂಗ್ ಮಾಡಿದ್ರಿಂದ ಒಳ್ಳೆ ಟ್ರೀಟ್ಮೆಂಟ್, ಎಲ್ಲಿ ಹೊರಗಡೆ ಸಿಗುವಂಥ ಎಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ವಿಜಯಪುರಲ್ಲಿ ಸಿಗುವಂಗ ಆಗಿದೆ. ಅದರ ಜೊತೆ ಸುಮಾರು ಸ್ಕೂಲ್ಸ್ ಅಲ್ಲಿನೂ ಕೂಡ ಬೇಸಿಕ್ ಟಾಯ್ಲೆಟ್ಸ್ ಇರಲ್ಲ. ಅಂಥದ್ದನ್ನು ಕೂಡ ಎಷ್ಟೊಂದು ಸ್ಕೂಲ್ಸ್, ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ ವಿಸಿಟ್ ಮಾಡಿಬಿಟ್ಟು, ಪ್ಲಸ್ ಒಂದು ಬದಾಮಿ ಅಂದ್ರೆ ನಾನು ಬಾಗಲಕೋಟೆ SP ಕೂಡ ಇನ್ಚಾರ್ಜ್ ಆಗಿದ್ದೆ ಲೋಕಾಯುಕ್ತದಲ್ಲಿ. ಬದಾಮಿ ತಾಲೂಕಲ್ಲಿ ಒಂದು ಸ್ಕೂಲಿಗೆ ವಿಸಿಟ್ ಮಾಡಿದ್ರೆ ಮೇಲೆ ಛತ್ತೇ ಇಲ್ಲ, ಮಕ್ಕಳನ್ನ ಮಳೆಯಲ್ಲಿ ಸೋರ್ತಾ ಇರೋದಲ್ಲ, ಮಕ್ಕಳನ್ನ ಮಳೆ ಇತ್ತಂದ್ರೆ ಸ್ಕೂಲ್ ರಜಾ ಹಂಗೆ ಏನದು ಅಲ್ಲೇ ವರಾಂಡದಲ್ಲೇ ಕುತ್ಕೊಂಡ್ಬಿಟ್ಟು ಓದಿಸ್ತಾ ಇದ್ರು. ಹಿಂಗಾಗಿ ಅಂಥದ್ದು ಸ್ಕೂಲ್ಸ್ ಮೇಲಿನೂ ಕೂಡ ನಾವು ಸೋಮುಟ್ಟು ಕೇಸ್ ತಗೊಂಡ್ಬಿಟ್ಟು ನಾವು ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದೇವೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಣ್ಣು ತೆಗೆದು ಸೊ ಅಲ್ಲಿನೂ ಕೂಡ ಒಳ್ಳೆ ಒಂದು ವ್ಯವಸ್ಥೆ, ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಅವ್ರ ಅವಕಾಶ ಆಯಿತು. ಆಮೇಲೆ ಸುಮಾರು ಕೆರೆಗಳು ಒತ್ತುವರಿ ಆಗಿದ್ದು, ಅಂಥದ್ದನ್ನು ಕೂಡ ನಾವು ಕೇಸ್ ಮಾಡ್ಕೊಂಡ್ಬಿಟ್ಟು ಅವ್ರ ಮೇಲೆ ಎಲ್ಲ ಕ್ರಮಕ್ಕಾಗಿ ಬರ್ಕೊಂಡಿದ್ವಿ. ಅಂದ್ರೆ ನಿಮ್ಗೆ ಅವೆಲ್ಲ ಈ ಮೆಡಲ್ಸ್ಗಳಿಗಿಂತ ನಿಮ್ಗೆ ನನಗೆ ಕೊಟ್ಟಿದ್ದಂತಂದ್ರೆ ನಾನು ವಿಜಯಪುರ ಜಿಲ್ಲೆಯ SP ಲೋಕಾಯುಕ್ತದಲ್ಲಿದ್ದಾಗ ಲೋಕಾಯುಕ್ತ ಕಾಯ್ದೆಯನ್ನು ನಾನು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸುಮಾರು ಜನರಿಗೆ ನಾವು ನ್ಯಾಯ ಕೊಡ್ಲಿಕ್ಕೆ ಇನ್ ಅಟ್ ಅ ಲಾರ್ಜರ್ ವ್ಯೂ ಹಾಕಿ ನನಗೆ ತುಂಬಾನೇ ಖುಷಿ ಕೊಟ್ಟಿದ್ದು. ಇಷ್ಟೊಂದು ನಾನು 18 ವರ್ಷ ಸರ್ವಿಸಲ್ಲಿ 10 ವರ್ಷ ನನಗೆ ಟ್ರಾನ್ಸ್ಫರ್ಸೇ ಆಗಿದ್ದಾವೆ. ಅಷ್ಟೊಂದು ನನ್ನ ಟ್ರಾನ್ಸ್ಫರ್ಸ್ ಆಗಿದ್ದಾವೆ. ಸೊ 10 ಜಾಬಲ್ಲಿ ನನಗೆ ಖುಷಿ ಕೊಟ್ಟಿರೋದು ವಿಜಯಪುರ SP. ನಿಮ್ಮ ಈ ಸಾಧನೆಗಳನ್ನು ಗಮನಿಸಿದಾಗ ನಿಮ್ಮ ವ್ಯಕ್ತಿತ್ವ ಒಂದು, ಆದರೆ ಈ ವ್ಯಕ್ತಿತ್ವವನ್ನು ರೂಪಿಸಿದಂಥ ನಿಮ್ಮ ಪಾಲಕರ ಜ್ಞಾಪಿಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ನಿಮಗೆ? ನನಗೆ ನಿಜವಾಗ್ಲೂ ನನ್ನ ಪುಣ್ಯ ಮಾಡಿರ್ಬೋದು ಅಂತಲೇ ಹೇಳ್ಬೋದು. ನನ್ನ ತಂದೆ ಭೀಮಪ್ಪ ಹದ್ದನವರ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಆಗಿನ ಟೈಮಲ್ಲಿ ಒಳ್ಳೆಯ ಒಂದು ಸೇವೆ ಕೊಟ್ಟಿದ್ದಾರೆ. ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಅವ್ರದ್ದು ನಾರಾಯಣಪುರ ಡ್ಯಾಮು ಮತ್ತು ಈ ಕಡೆ ಆಲ್ಮಟ್ಟಿ ಡ್ಯಾಮ್ ಎಲ್ಲನೂ ಕೂಡ ನಿರ್ಮಾಣ ಮಾಡೋದ್ರಲ್ಲಿ ಅವ್ರದ್ದು ಕೂಡ ಆದ್ಯ ಕರ್ತವ್ಯ ಇದೆ. ನಮ್ಮ ತಾಯಿನೂ ಕೂಡ ಕುಂಕುಮಾದೇವಿ ಹದ್ದನವರ ಅಂತ, ಆಕೆ ಒಂದು ಚಾಲೆಂಜಿಂಗ್ ಮಹಿಳೆ. ಇವತ್ತು ಎಲ್ಲರೂ ಕೂಡ ಹೇಳ್ತಾರೆ, ನಿಮ್ಮ ಮಮ್ಮಿ, ನಾವು ಮಮ್ಮಿ ಅಂತ ಕರೆಯೋದು, ಅಮ್ಮ ಹೇಳಿದಂಗೆ ಸಾಧನೆ ಮಾಡೋರು ಅಂತ ಏನು ಹೇಳ್ತಾರಲ್ಲ ಅದನ್ನು ಸಾಧಿಸಲಾರದ ಬಿಡಂಗಿಲ್ಲ ಅಂತಂದು. ಸೊ ಇವತ್ತು ನಾವು ಈ ಒಂದು ಪೊಸಿಷನ್ನಲ್ಲಿ ಇರಬೇಕಾತಂದ್ರೆ ಮುಖ್ಯವಾಗಿ ನಮ್ಮ ತಂದೆ ತಾಯಿಯವರ ಅವ್ರು ಕೊಟ್ಟಿರುವಂಥ ನಮಗೆ ಧೈರ್ಯ, ಸಪೋರ್ಟು ಮತ್ತು ಅವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಅಂತಲೇ ಹೇಳ್ಬೋದು. ನಮ್ಮ ತಂದೆ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಜಾಬಲ್ಲಿ ಇರೋದ್ರಿಂದ ನಾವು ಗದಗಿಗೆ ಮನೆ ಮಾಡಿಬಿಟ್ಟು ನಮ್ಮ ತಾಯಿ ನಮ್ಮ ತಂದೆ ಫಸ್ಟಿಗೆ ರೋನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಇಲ್ಲ ಅಂತ ನಮಗೆ ಗದಗಿಗೆ ತೊಗೊಂಬಂದ್ಬಿಟ್ಟು ನಮಗೆ ಲಾಯ್ಲಾ ಕಾನ್ವೆಂಟಲ್ಲಿ ಸೇರಿಸಿರೋದು. ಒಂದು ಬಾಡಿಗೆ ಮನೆಯಲ್ಲಿ ಮಾಡ್ಕೊಂಡ್ಬಿಟ್ಟು ನಮ್ಮ ತಾಯಿ, ನಾವು 5 ಜನ ಮಕ್ಕಳು, ನಮ್ಮ ತಾಯಿ ಇದ್ದರು, ನಮ್ಮ ತಂದೆ ರೋಣದಲ್ಲಿ ನಾವು ವಾರಕ್ಕೊಮ್ಮೆ ಓಡಾಡ್ಕೊಂಡಿದ್ವಿ. ಹೀಗಾಗಿ ಅಲ್ಲಿಂದ ಮತ್ತೆ ಬೇರೆ ಎಲ್ಲ ಟ್ರಾನ್ಸ್ಫರ್ ಆತಂದ್ರೆ ನಮ್ಮ ತಾಯಿ ಎಲ್ಲೇ ಮನೆ ಮಾಡಿಕೊಂಡು ನಮ್ಮನ್ನು ಒಂದೇ ಸ್ಕೂಲ್ ಇದರಲ್ಲಿ ಓದಬೇಕು ಅಂತ ಗದಗಲ್ಲಿನೇ ನಾವು ಇದ್ವಿ. ನಮ್ಮ ತಂದೆನೇ ಟ್ರಾನ್ಸ್ಫರ್ ಆದರೆ ಅವರೇ ಹೋಗಿ ಬರೋದು ಎಲ್ಲ ಮಾಡ್ತಾಯಿದ್ರು. ಸೊ ಆಲ್ಮೋಸ್ಟ್ ಅವರು ಕೂಡ ಎಲ್ಲ ಕರ್ನಾಟಕ ಎಲ್ಲ ಕಡೆ ಅಡ್ಡಾಡಿದ್ದಾರೆ. ತುಂಬ
ಸಪೋರ್ಟಿವ್. ಆಮೇಲೆ ಬಂದಾಗ ಒಮ್ಮೊಮ್ಮೆ ನಮಗೆ ನಾವು ಒಂದೇ ತಾಟಲ್ಲಿ ಊಟ ಮಾಡ್ತಿದ್ವಿ 5 ಜನ ಕೂತ್ಕೊಂಡು ಸುತ್ತಲೂ ನಮ್ಮ ತಂದೆಯವ್ರ ಜೊತೆ. ಅವಾಗ ಕ್ವಶನ್ಸ್ ಕೇಳೋರು ನಮಗೆ ಮ್ಯಾಥ್ಸ್. ನಾನು ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಸ್ಕೂಲ್ ಕ್ಲಾಸಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದ ಹುಡ್ಕೊಂಡು ಡಿಗ್ರಿವರೆಗೂ ಕೂಡ ನಾನು BSc ಡಿಗ್ರಿಯಲ್ಲಿನೂ ಕೂಡ ನನಗೆ 3 ಇದು ಬಂದಿದೆ, ಪ್ರೈಸಸ್ ಬಂದಿದೆ ಮ್ಯಾಥಮೆಟಿಕ್ಸ್ ಅಲ್ಲಿನೇ. ಯೂನಿವರ್ಸಿಟಿಯಲ್ಲಿನೂ ಕೂಡ ನನಗೆ ಗೋಲ್ಡ್ ಮೆಡಲ್ ಬಂದಿದೆ. ನನ್ನ ಧಾರವಾಡ ಯೂನಿವರ್ಸಿಟಿ ಅಲ್ಲಿ. ನನ್ಗೆ ಹಿಂಗಾಗಿ ನನ್ನ ಮ್ಯಾಥ್ಸಲ್ಲಿ ತುಂಬ ಹುಷಾರು. ನಮಗೆ ಅವ್ರು ಕೇಳೋ ಕ್ವಶನ್ಸ್, ಆಮೇಲೆ ಜನರಲ್ ನಾಲೆಜ್ ಕ್ವಶನ್ಸ್ ಕೇಳ್ತಾ ಇದ್ರು, ನೀವು ಇದನ್ನೆಲ್ಲ ಓದಿ ತಿಳ್ಕೋಬೇಕು ಅಂತ. ಅವಾಗಿಂದನೂ ಕೂಡ ಅವರು ನಮಗೆ ಒಂಥರ ಕಾಂಪಿಟೇಟಿವ್ ಮನಸ್ಸನ್ನ ನಾವು ಚಿಕ್ಕವರಿದ್ದಾಗಿಂದನೂ ನಮ್ಗೆ ಆಗ್ತಾ ಇದ್ರು. ನಾವು ಅದೇ ಒಂದು ಇದರಿಂದ ಬೆಳ್ಕೊಂಡು ಬಂದ್ವಿ. ಮುಂದೆ ನೀವು ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗಿರ್ಬೇಕು, ಪ್ಲಸ್ ನೀವು ಸಾಧಕರಾಗಿರ್ಬೇಕು. ಬರೀ ಯಾರೋ ಇತ್ತಂದ್ರೆ ನಿಮ್ಮನ್ನ ಯಾರು ಗಮನಿಸಂಗಿಲ್ಲ, ಏನೋ ಒಂದು ಸಾಧನೆ ಮಾಡಲಿಲ್ಲ ಅಂತಂದ್ರೆ ಅಂತ ನೀವು ಆ ಥರ ಒಂದು ಮನೋಭಾವನೆ ಇದು ನಮ್ಮನ್ನು ಬಿಲ್ಡಪ್ ಮಾಡಿದ್ರು. ನಮ್ಮ ತಾಯಿ ಅಂತರೂ ತುಂಬ ಧೈರ್ಯ ಶಾಲೆ. ನಾನು ಹೇಳಿದ್ನಲ್ಲ, ಆ ಟೈಮಲ್ಲಿ ನಮ್ಮನ್ನು 5 ಜನ ಒಂದು ಏನು ಸಪೋರ್ಟ್ಗಿಂತನೂ ದೂರ ಇದ್ಕೊಂಡ್ಬಿಟ್ಟು ನಮ್ಮನ್ನು ಓದಿಸೋದು. ಆಮೇಲೆ ಎಲ್ಲರಿಗೂ ಎದಕ್ ಬೇಕಾಗಿತ್ತು ಏನು ಇಷ್ಟು ಓದಿಸಿ ಏನು ಮಾಡ್ತಾಳ ಅನ್ನೋದೊಂದು ಇದು ಇತ್ತು. ಅಂಥ ಟೈಮಲ್ಲಿ ಇಲ್ಲ, ಅವ್ರು ನಮ್ಮ ಮೇಲೆ ನಂಬಿಕೆ ಮತ್ತು ನಾವು ಅವ್ರದ್ದೊಂದು ಸಪೋರ್ಟಿಂದನೂ ಇಲ್ಲಿವರೆಗೂ ಬೆಳೀಲಿಕ್ಕೆ ಸಾಧ್ಯ ಆಯಿತು. ನಿಜ. ಅಂದರೆ ಆ ತರಬೇತಿ ಅಂತ ಕರೆಸ್ಕೊಳ್ಳಲ್ಲ ಅಷ್ಟೇ, ಅವರ ಆಶೀರ್ವಾದ ಇರ್ಬೋದು, ಅಥವಾ ಮಕ್ಕಳು ಯಾವಾಗಲೂ ಚೆನ್ನಾಗಿರಲಿ, ಬರೀ ಅವರ ಮಕ್ಕಳ ಬಗ್ಗೆನೇ ಕಲ್ಪನೆ ಇರುತ್ತೆ. ತಂದೆ ತಾಯಿಗಳ ಕಷ್ಟವನ್ನು ನಾವು ಜ್ಞಾಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿರೋದಿಲ್ಲ. ಈ ಟೈಮಲ್ಲಿ ಅವ್ರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ನೀವು ಹೇಳ್ತೀರಿ? ಪೇರೆಂಟ್ಸನ್ನು ಅವರಿಗೆ ಯಾವ ರೀತಿ ಸಲ್ಲಿಸ್ತೀರಾ? ಎಷ್ಟೋ ಜನರಿಗೆ ತಂದೆ ತಾಯಿಗಳ ಅರಿವೇ ಇರಲ್ಲ, ಅಂಥವ್ರಿಗೊಂದಿಷ್ಟು ಇನ್ಸ್ಪೈರಿಂಗ್ ಆಗಲಿ ಅಂತ. ಯಾವಾಗಲೂ ಅವ್ರು ನಮ್ಮನ್ನ ಒಂದು ಕರೆಕ್ಟ್ ದಾರಿಯಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತಾರೆ. ನಮ್ಗೆ ಸಣ್ಣವರಿದ್ದಾಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದು ಅನ್ಸಂಗಿಲ್ಲ, ನಮಗೆ ಒಂಥರ ಕಿರಿಕಿರಿ ಆಗ್ಬೋದು. ಬಟ್ ತಂದೆ ತಾಯಿಗಳು ಮಾತು ಕೇಳೋದು ಮತ್ತು ಅವ್ರು ಹೇಳ್ದಂಗೆ ನಡ್ಕೊಂಡು ಹೋಗೋದು, ಮತ್ತು ಅವರಿಗೆ ನಿಮ್ಗೇನು ಆಗಬೇಕು ಅಥವಾ ನೀವು ಮುಂದೆ ಏನಾಗಬೇಕು ಅನ್ನೋದು ಕನ್ವಿನ್ಸ್ಮಿಂಗ್ ಆಗಲಿ, ಅಥವಾ ಅವರಿಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಥರ, ತಂದೆ ಮಕ್ಕಳಾಗಲಿ ಅಥವಾ ತಮ್ಮ ಪೇರೆಂಟ್ಸ್ ಮತ್ತು ಮಕ್ಕಳಾಗಲಿ ಫ್ರೆಂಡ್ಶಿಪ್ ಥರ ಇದ್ಕೊಂಡ್ಬಿಟ್ಟು ಹೋದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮಮ್ಮಿ ಮತ್ತು ಅಪ್ಪ, ನನ್ನನ್ನು ಈ ಒಂದು ಸ್ಥಾನಕ್ಕೆ ನಿಮ್ಮಿಂದನೇ ನನಗೆ ಇದೊಂದು ಸ್ಥಾನ ಸಿಕ್ತು ಅಂತಂದು ಹೇಳಲಿಕ್ಕೆ ಆಗುತ್ತೆ. ಬಿಕಾಸ್ ನೀವು ನೀಡಿರುವಂಥ ಸಪೋರ್ಟು ಮತ್ತು ಆಶೀರ್ವಾದ ಯಾವಾಗಲೂ ನನ್ನ ಜೊತೆ ಇದೆ. ನಾನು ಲಾಸ್ಟ್ ಇಯರ್ನೇ ನಮ್ಮ ತಂದೆ ಕಳ್ಕೊಂಡೆ. ಆ್ಯಕ್ಚುಲಿ ನಮ್ಮ ತಂದೆ ನನ್ನ ಬಿಟ್ಟು ಒಟ್ಟೆ ಇರಲಿಲ್ಲ. ನಾನು ರಾಯಚೂರು ಜಿಲ್ಲೆಗೆ ಪ್ರೊಬೇಷನರಿ ಆಗಿ ಹೋದಾಗೂ ಕೂಡ ನನ್ನ ಮಗಳು ಒಬ್ಬಕ್ಕೆ ಆಗ್ತಾಳೆ ಅಂತಂದು ಹೇಳ್ಬಿಟ್ಟು ಅಲ್ಲಿ ನನ್ನ ಜೊತೆನೇ ಬಂದು ಇರ್ತಿದ್ರು. ಅಲ್ಲಿಂದ ಹುಡ್ಕೊಂಡ್ಬಿಟ್ಟು ಲಾಸ್ಟ್ ಅವರು ಇದಾಗುವವರೆಗೂ ಕೂಡ ನನ್ನ ಜೊತೆನೇ ಇದ್ದರು. ಅವ್ರ ಸಡನ್ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ನನಗೆ ಲಾಸ್ಟ್ ಇಯರ್ ನನ್ನ ತಂದೆ ಡೆತ್ ಆಯಿತು. ಅವರು CM ಮೆಡಲ್ ಬಂದಿದ್ದು ನೋಡಿದ್ರಂದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು ನನಗೆ. ಅವರಿಗೆ ಒಂಥರ ಭಾಳ ಖುಷಿ. ಒಂದು ನ್ಯೂಸ್ ನೋಡೋದಾಗಲಿ, ಇದೇನದು ಕರೆಂಟ್ ಅಫೇರ್ಸ್ ತಿಳ್ಕೊಳೋದ್ರಲ್ಲಿ ಅಂತಂತಂದ್ರೂ ಕೂಡ ಭಾಳ ಖುಷಿ ಇತ್ತು. ನನ್ನ ಮಗಳನ್ನು ಕೂಡ ಎಲ್ಲರ ಮುಂದೆ ಹೇಳ್ಕೊಳೋದು, ಫೋನ್ ಮಾಡಿದವ್ರಿಗೊಂದು ನಾನು SP ಅವ್ರ ಅಪ್ಪರ್ ಮಾತಾಡೋದು ಆ ಥರ ಹೇಳ್ತಾ ಇದ್ರು. ನನಗೆ ಅದೊಂದು ಸ್ವಲ್ಪ ನೋವಿದೆ. ನನ್ನ ಅಪ್ಪ ನನ್ನ CM ಮೆಡಲ್ ತಗೋಬೇಕಾದ್ರೆ ಇರಬೇಕಾಗಿತ್ತು ಅಂತಂದು. ಬಿಕಾಸ್ ಅವ್ರಿಗೆ ನಾವಿನ್ನೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಇಷ್ಟು ಬೇಗ ನಮ್ಮಿಂದ ದೂರ ಆಗ್ತಾರ ಅಂತಂದು. ಸಡನ್ ಹಾರ್ಟ್ ಅಟ್ಯಾಕ್ ಆಗಿದ್ದರಿಂದ ನಾವು ಅವ್ರು ದೂರ ಆದರು. ಆದರೆ ನನ್ನ ಮಗಳು SP ರೀ ಅಂತಂದು ಯಾರೇ ಅವ್ರ ಫ್ರೆಂಡ್ಸ್ ಸಿಗಲಿ, ನನ್ನ ಮಗಳೇ SP ರೀ ಅಂತಂದು. ಆಮೇಲೆ ನಾನು ಹೇಳಿದೆ ಈ ಹಿಂದೆ ಅವರು ಸುಧಾಮೂರ್ತಿ ಅವ್ರ ಕ್ಲಾಸ್ಮೇಟ್ ಆಗಿದ್ರು ಅಂತಂದು. ಮೇಡಮ್ ಅವರು ಯಾವಾಗ್ಲೂ ಕೂಡ ಪ್ರತಿ ವರ್ಷನೂ ಕೂಡ ಅವರು ಗೆಟ್ ಟುಗೆದರ್ ಮಾಡ್ತಾರೆ ಅವ್ರ ಬ್ಯಾಚ್ಮೇಟದ್ದು. 72 BUB ಇಂಜಿನಿಯರಿಂಗ್ ಅಲ್ಯುಮಿನಿಯದ್ದು ಗೆಟ್ ಟುಗೆದರ್ ಮಾಡ್ತಾರೆ. ನನಗೂ ಕೂಡ ಅವರಿಗೆ ಪ್ರತಿ ಸರನೂ ಕೂಡ ನನಗೆ ಪರಿಚಯ ಮಾಡಿಸ್ಬೇಕು ಅನ್ನೋದು ಭಾಳ ಅಪ್ಪನಿಗೆ. ಅದಕ್ಕೆ
ನನ್ನ ಒಂದ್ಸಲ ಅಂತರೂ ಕೂಡ ಮೇಡಮ್ ನನ್ನ ಮಗಳ್ರಿ ಮೇಡಮ್ ನಿಮ್ಮಂಗನ ಆಗಿಬಿಟ್ಟಿದ್ದಾಳ್ರಿ ಮೇಡಮ್ ಅಂತಂದು ಹೇಳಿಬಿಟ್ಟು ಅವರಿಗೆ ಪರಿಚಯ ಮಾಡಿಸಿದ್ರು. ಮೇಡಮ್ನು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಖುಷಿಪಟ್ಟರು. ಅದನ್ನು ನೀನು ಕೂಡ ಹೇಳಿದಂಗೆ ಸಾಧಿಸ್ಬಿಟ್ಟಲ್ಲಪ್ಪ, ನಿನ್ನ ಮಗಳನ್ನು ಒಂದು ಒಳ್ಳೆ ಹುದ್ದೆಗೆ ಕಳಿಸಿದ್ಯಲ್ಲ, ನಾವೇ ನಿಮ್ಗೆ ಸಲ್ಯೂಟ್ ಹೊಡಿಬೇಕಾಯ್ತು ಅಂತಂದು ಮೇಡಮ್ ಹೇಳ್ತಾ ಇದ್ರು. ಹೀಗಾಗಿ ಆಮೇಲೆ ನಮ್ಮ ತಂದೆಗೆ ನಾವು 5 ಜನ ಮಕ್ಕಳು. ಒಂದ್ಸಲ ನಾವು ಭಾಷಣ ಮಾಡೋದ್ರಲ್ಲಿ ಮೇಡಮ್ ನಾನೊಂದೊಂದು ದೊಡ್ಡ ಸೈನ್ಯ ಕಟ್ಕೊಂಡು ಬಂದಿದ್ದೀನಿ ರೀ ಅಂತಂದು, ಅಪ್ಪನಿಗೆ ಯಾವಾಗ್ಲೂ ಕೂಡ ಮಕ್ಕಳ ಮೇಲೆ ಭಾಳ ಖುಷಿ. ಅವ್ರು ನಮ್ಮ ಬಗ್ಗೆ ಹೇಳ್ಕೊಳೋದು ಅವ್ರದ್ದು ಲಾಸ್ಟ್ ಏನದು ಇರ್ಲಿ ರಿಟೈರ್ಮೆಂಟ್ ಟೈಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದಂದ್ರೆ ಬರೀ ಮಕ್ಕಳ ಬಗ್ಗೆ ಹೇಳ್ಕೊಳೋದು. ನನ್ನ ಮಗ ಡಾಕ್ಟ್ರು, ನನ್ನ ಮಗಳು IPS ಆಫೀಸರು, ಇನ್ನೊಬ್ಬ ಮಗ ಡಾಕ್ಟ್ರು, ಆ ಥರ. ನನ್ನ ಅಕ್ಕನೂ ಕೂಡ ಡಾಕ್ಟ್ರ್ ಇದ್ದಾಳೆ. ಬರೀ ಮಕ್ಕಳ ಬಗ್ಗೆ ಹೇಳ್ಕೊಳೋದೇನೆ ತುಂಬ ಖುಷಿ, ಹೋದವ್ರಿಗೆ ಬಂದವ್ರ ಬಗ್ಗೆ ಅಂತಂದು. ಅವರು ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕ್ಲಾಸ್ 1 ಆಫೀಸರ್ ಆಗಿ ರಿಟೈರ್ಡ್ ಆಗಿ, ಪ್ಲಸ್ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ಎಲ್ಲ ಮಕ್ಕಳ ಬಗ್ಗೆ ಅಷ್ಟೊಂದು ತುಂಬ ಹೆಮ್ಮೆ ಇತ್ತು ಅವರಿಗೆ ನಮ್ಮ ಮೇಲೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೇಡಮ್. ಒಂದು ಕಡೆ ಅವರ ಕನಸನ್ನು ನನಸು ಮಾಡಿದ್ದೀರಿ ಅನ್ನೋ ಹೆಮ್ಮೆ, ಆದರೆ ಇನ್ನಷ್ಟು ದಿವಸಗಳ ಕಾಲ ನಮ್ಮ ಜೊತೆಗೆ ಇರಬೇಕಿತ್ತು ಅನ್ನೋ ಒಂದು ದುಃಖ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಫೀಲಿಂಗ್. ಕೊನೆಯದಾಗಿ ನಿಮ್ಮ ಜೊತೆ ಮಾತನಾಡಿದ್ದು ಏನು ಮಾತಾಡಿದ್ರು ಅಂತ ನೆನಪು ಇದೆಯಾ ತಂದೆಯವರು? ಅವರಿಗೆ ನಾನು ಪೊಲೀಸ್ ಇಲಾಖೆಯಲ್ಲಿ ಮೇನ್ ಸ್ಟ್ರೀಮಲ್ಲಿ ಇರಬೇಕು ಅನ್ನೋದು ಭಾಳ ಇಷ್ಟ. ಆಮೇಲೆ ಯಾವುದೇ ಥರ ಹಿಂಜರಿಬಾರ್ದು. ನಾನದಿನ ನಾವು ನನಗೆ ಒಂದು ಥರ ಇದೇ ಥರ ಮಾತಾಡಿಸ್ತಾ ಇದ್ರು, ಮುದುಕಿ ಅಂತಿದ್ರು ನನಗೆ. ನಾನದಿನ ಮುದುಕಿ, ನಿಮ್ಮ ಮುಂದೆ ಹೋಗು, ಏನು ಮಾಡೋಣ ಅಂತಂದು ಆ ಥರ ಧೈರ್ಯ ಕೊಟ್ಕೊತಾ ಬರ್ತಿದ್ರು. ಆಮೇಲೆ ನಾನು ನೈಟ್ ರೌಂಡಿಗೆ ಹೋಗಿ ವಾಪಸ್ ಬರ್ತಾ ಇದ್ನಲ್ಲ, 11 ಗಂಟೆಗೆ ನಮ್ಮ ನೈಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅವರು ನಾನು ನೈಟ್ ರೌಂಡ್ ಹೋದಾಗಿಂದ ಬೆಳಿಗ್ಗೆ 5:15 ನಾನು ವಾಪಸ್ ಮನೆಗೆ ಬರುವವರೆಗೂ ಎಚ್ಚರಿರ್ತಿದ್ರು, ನನ್ನ ಮಗಳು ಡ್ಯೂಟಿ ಮಾಡಕ್ಕೆ ಹೋಗಿದ್ದಾಳ ಅಂತಂದು. ಆಮೇಲೆ ಈಗ ಬಂದೆ ಅಮ್ಮ, ನಾನು ಬೆಳಿಗ್ಗೆ 5:30 ಹಿಂಗೆ ಬರ್ತಿದ್ನಲ್ಲ, ಈಗ ಬಂದೆ ಮುದುಕಿ, ಆಯಿತು ಮಲ್ಕೋ ಅಂತಂದು ಹೇಳಿಬಿಟ್ಟು, ಸೊ ನನ್ನನ್ನು ಒಂಥರ ಕಾಯ್ತಾ ಇದ್ರು ಅವ್ರ ಹಿಂದೆ. ಸೊ ಅವ್ರು ಕಳ್ಕೊಂಡಿರೋ ದುಃಖ ನನಗೆ ಭಾಳ ಇದೆ. ಇನ್ನೂ ಸ್ವಲ್ಪ ವರ್ಷ ನನ್ನ ಜೊತೆ ಇರಬೇಕಾಗಿತ್ತು. ಅದೊಂದು ಸ್ವಲ್ಪ ನನಗೆ ಎಲ್ಲೋ ಏನದು ಕುಗ್ಗಿಸಿದೆ ಅಂತಂದು ನಾನು ಹೇಳ್ಬೋದು. ಇಲ್ದಿತ್ತಂದ್ರೆ ಒಂದು ಮಗಳಿಗೆ ಅವ್ರ ಅಪ್ಪನ ಸಪೋರ್ಟ್ ಅಂತರೂ ಬಹಳ ಬೇಕು. ಅದು ಒಂದು ಇಂಥ ಒಂದು ಚಾಲೆಂಜಿಂಗ್ ಜಾಬಲ್ಲಿ ಇರಬೇಕಾದ್ರೆ ಏನೋ ಸ್ವಲ್ಪ ನೋವಾಗಿ, ಅಪ್ಪ ಇವತ್ತು ಹಿಂಗಾಯ್ತು ಆಫೀಸಲ್ಲಿ ಅಂತಂದ್ರೆ ಚಿಂತೆ ಮಾಡಬೇಡ, ಬಿಟ್ಬಿಡು ಅದನ್ನು, ಮುಂದೆ ಇನ್ನೂ ಚಲೋ ಆಗುತ್ತೆ, ಅಥವಾ ಹಿಂಗೆ ಮಾಡುವಂಥ ಗೈಡನ್ನು ಕೂಡ ಮಾಡ್ತಾಯಿದ್ರು. ಬಿಕಾಸ್ ಹಿ ವಾಸ್ ವೆರಿ ನಾಲೆಜಬಲ್ ಆ್ಯಂಡ್ ಹೀಸ್ ಮೆಮರಿ ವಾಸ್ ಲೈಕ್ ಎಕ್ಸಲೆಂಟ್. ಇಫ್ ಯು ಟೆಲ್ ಅ ನಂಬರ್, ಫೋನ್ ನಂಬರ್ಸ್ ಆರ್ ಎವ್ರಿಥಿಂಗ್, ಟಿಲ್ ಇಸ್ ಡೆತ್ ಹಿ ಯೂಸ್ ಟು ರಿಮೆಂಬರ್. ಒಂದ್ಸಲ ಅವರಿಗೆ ಒಂದು ಆಕ್ಸಿಡೆಂಟ್ ಆಯಿತು ಇಲ್ಲಿ ತುಮಕೂರು ಹತ್ರ. ಅವ್ರದ್ದು ಮೆಮರಿ ಪವರ್ ನೋಡಿ, ನಾವು ನಮ್ಮದೇ ನಂಬರ್ ನೆನಪಿರಂಗಿಲ್ಲ, ಸೆಕೆಂಡ್ ನಂಬರ್ ಏನಾದ್ರು ಇತ್ತಂತಂದ್ರೆ ಅದನ್ನು ಮೊಬೈಲಲ್ಲಿ ಸ್ಟೋರ್ ಮಾಡ್ಕೊಂಡು ಹುಡುಕ್ತೀವಿ. ಎಲ್ಲರದನ್ನು ಕೂಡ ಆಕ್ಸಿಡೆಂಟ್ ಆಗಿದ್ದಾಗ ಅವ್ರ ಮೊಬೈಲ್ ಎಲ್ಲ ಕಳೆದು ಹೋಗ್ಬಿಟ್ಟಿದೆ. ಅವ್ರ ಬಸ್ಸಲ್ಲಿ 3 ಡೆತ್ ಆಯಿತು. ನನ್ನ ತಂದೆ ತಾಯಿ ಇಬ್ಬರು ಕೂಡ ಗದಗಿಂದ ಇದಕ್ಕೆ ಬೆಂಗಳೂರಿಗೆ ಬರ್ತಾಯಿದ್ರು. ಮೊಬೈಲ್ಸ್ ಎಲ್ಲ ಏನೂ ಇಲ್ಲ, ಬಟ್ ಎಲ್ಲ ನಂಬರ್ಸು ಅವರಿಗೆ ಬಾಯೇಟ್ ಇರೋದ್ರಿಂದ ಕಾಲ್ ಮಾಡಿಬಿಟ್ಟು ನನಗೂ ಕೂಡ ಕಾಲ್ ಮಾಡಿದ್ದಾರೆ, ಎಲ್ಲ ನಮ್ಮ ಮಕ್ಕಳಿಗೆ ಕಾಲ್ ಮಾಡಿದ್ದಾರೆ. ಮತ್ತು ಅಲ್ಲಿ ಹತ್ತಿರದಲ್ಲಿ ತುಮಕೂರು ಹತ್ತಿರ ಸಿರಾ ಹತ್ರ ಆಯಿತು, ಕಾಲ್ ಮಾಡಿಬಿಟ್ಟು ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತಂದೆಲ್ಲ ಹೇಳಿದ್ದಾರೆ. ಸೊ ಅಷ್ಟೊಂದು ಮೆಮೊರಿ ಪವರ್ ಅವರಿಗೆ. ಆಮೇಲೆ ಜನರಲ್ ನಾಲೆಜನ್ನು ಕೂಡ ಅಷ್ಟೇ ಇತ್ತು. ಆಮೇಲೆ ಹೀಸ್ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್. ಲೆಕ್ಕದಲ್ಲಂತರೂ ನಂಬರ್ 1. ಅವ್ರದ್ದೇ ನಾನು ಓದ್ತಿದ್ದೀನಿ ಅಂತಂದು, ಅದನ್ನೇ ಬಂದಿದೆ ಅಂತಂದು ಮ್ಯಾಥಮೆಟಿಕ್ಸ್. ನೀವು ಬರೀ ನೀವು ಹೇಳ್ತಾ ಹೋದ್ರಂದ್ರೆ ಅವರು ಆ ಒಂದು ಏಜಲ್ಲಿ ಅಟ್ ದ ಡೆತ್ 78 ಏಜ್ ಅವರು ತೀರ್ಕೊಂಡಿದ್ದು. ಆ ಒಂದು ಏಜಲ್ಲಿನೂ ಕೂಡ ನೀವೇನೇ ಲೆಕ್ಕ ಕೊಟ್ಟರು ಬಾಯಿ ಲೆಕ್ಕದಲ್ಲೇ ಅವರು ಹೇಳ್ತಾ ಇದ್ರು. ಅಷ್ಟೊಂದು ಮ್ಯಾಥಮೆಟಿಕ್ಸ್ ಸ್ಟ್ರಾಂಗ್ ಆಗಿದ್ರು. ಅವ್ರು ಹೇಳ್ತಾ ಇದ್ರು, ನನ್ನದು ಸ್ಕೂಲ್ ರೆಕಾರ್ಡ್ ಮರ್ಯಾದದ್ದು ಇನ್ನೂ ಯಾರೂ ಬಂದಿಲ್ಲ ಅಂತಂದು. ಅವರು ನರಗುಂದಲ್ಲಿ ಟಾಪರ್ ಆಫ್ ದಿ ಸ್ಕೂಲ್. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು ಅವ್ರು ಯಾವಾಗ್ಲೂ, ಅವ್ರದ್ದು 10th ಸ್ಟ್ಯಾಂಡರ್ಡ್ ಎಕ್ಸಾಮಲ್ಲಿ ಔಟ್ ಆಫ್ 10 7 ಬರಿ ಅಂತ ಕ್ವಶನ್ಸ್ ಇರುತ್ತಂತೆ. 7 ಯಾವುದಾದ್ರೂ 7 ಬರೀರಿ ಅಂತ. ಇವರು 10ಕ್ಕೆ 10 ಬರೆದ್ಬಿಟ್ಟು ಸಿಲೆಕ್ಟ್ ಎನಿ 7 ಅಂತ ಹೇಳಿ ಕ್ವಶನ್ ಏನದು ಚೆಕ್ ಮಾಡೋರಿಗೇ ಚಾಲೆಂಜ್ ಕೊಟ್ಬಿಟ್ಟು ಬರೋರಂತೆ.
ಆ ಥರ ಇದ್ರು ನಮ್ಮ ತಂದೆ. ರೈಟ್ ಎನಿ 7 out of 10 ಕ್ವಶನ್ಸ್ ಅಂತಾರೆ, ಇವರೆಲ್ಲ 10 ಕ್ವಶನ್ಸನ್ನು ಬರೋದು ಸಿಲೆಕ್ಟ್ ಎನಿ 7 ಅಂತಂದು ಹೇಳ್ಬಿಟ್ಟು ಬರ್ತಾ ಇದ್ರು. ಕ್ಯಾ ಬಾತ್. ನನಗೆ ಏನು ನೀವು ನಮ್ಮನ್ನು ಕೂಡ ಒಂದು ಸ್ವಲ್ಪ ಎಮೋಷ್ನಲ್ ಆಗಿ ಒಂದು ಮಾಡಿದ್ರಿ ಅನಿಸುತ್ತೆ. ಹಂಗಿದೆ ಅಷ್ಟು ತಂದೆ ತಾಯಿಗಳ ಬಗ್ಗೆ ಕೇಳಿದಾಗ ನಿಜಕ್ಕೂ ವಿ ಕೆನಾಟ್ ಸ್ಪೀಕ್ ಲಾಟ್ ಅನ್ಸುತ್ತೆ. ತಾಯಿ ಆರಾಮಾಗಿದ್ದಾರಾ ಮೇಡಮ್? ಈಗ ತಾಯಿ ಚೆನ್ನಾಗಿದ್ದಾರೆ. ತಾಯಿನೂ ಕೂಡ ಒಂದು ಹೋರಾಟಗಾರ, ಅವರೇ ಒಂದು ಸೋಷಿಯಲ್ ಸರ್ವಿಸ್ ಅಲ್ಲಿನೂ ಕೂಡ ಇದ್ದಾರೆ. ನಮ್ಮ ಸಂಸ್ಥೆಗಳನ್ನು ಕೂಡ ಇದ್ದಾವೆ, NGOs ಕೂಡ ನಮ್ಮ ತಾಯಿ ರನ್ ಮಾಡ್ತಾರೆ. ಶಿ ಈಸ್ ಆಲ್ಸೋ ವೆರಿ ಚಾಲೆಂಜಿಂಗ್ ವುಮೆನ್ ಆ್ಯಂಡ್ ವೆರಿ ಟಫ್. ಯಾವುದೇ ಥರ ಏನೇ ನೋವು ಬಂದ್ರೂ ಕೂಡ ಹೆದರ್ತಾ ಇರಲಾರ ನಮಗೆ ಸಪೋರ್ಟಿವ್ ಮಾಡಿಕೊಂಡು ನಮ್ಮನ್ನೆಲ್ಲ ಇವತ್ತು ಸ್ಥಾನದಲ್ಲಿ ಇರಬೇಕಾದ್ರೆ ಅವರಿಬ್ಬರದ್ದು ಪಾತ್ರ ತುಂಬಾ ಮೇನ್ ಆಗಿದೆ. ನಾನು ಹೇಳಿದ್ನಲ್ಲ, ನಮ್ಮ ತಂದೆ ಏನಾದರೂ ಓದಲಿಲ್ಲ ಅಂತಂದರೆ ನನಗೂ ಕೂಡ ಮೊಮ್ಮಕ್ಕಳು ಇರ್ತಿದ್ರು ಇಷ್ಟೊತ್ತಿಗೆ, ಮದುವೆ ಆಗಿ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿ ಆ ಥರ. ಮೇಡಮ್, ಈಗ ನೀವೊಬ್ಬ ಅಧಿಕಾರಿಯ ಜೊತೆಗೆ ಒಬ್ಬ ತಾಯಿ ಕೂಡ ಹೌದು. ಆ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಿದ್ರಿ? ಮನೆಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ? ಹೇಗೆ ಆರ್ಗನೈಸ್ ಮಾಡ್ಕೊಳ್ತೀರಿ? ಡೇನ್ ಹೇಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಿ? ಯಾವ ಥರ ಇರುತ್ತೆ? ನನಗೆ 2 ಜನ ಮಕ್ಕಳಿದ್ದಾರೆ. ನನ್ನ ಮನೆಯವರು ಯಲ್ಲಪ್ಪ ಗುಡಿಸಾಗರ ಅಂತ, ಅವರು ಸಾಫ್ಟ್ವೇರ್ ಇಂಜಿನಿಯರು, ಅರ್ನ್ಸ್ಟ್ ಆ್ಯಂಡ್ ಯಂಗಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ 2 ಜನ ಗಂಡು ಮಕ್ಕಳು. ಒಬ್ಬನು ಹರ್ಷಿತ್ ಅಂತ 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ, ಮತ್ತು ಇನ್ನೊಬ್ಬನ ಶೌರ್ಯ ಅಂತ 2ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಇಬ್ಬರು ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಫಸ್ಟು ನಾನು ನನ್ನ ಮಗನ ಹರ್ಷಿತ್ ಹುಟ್ಟಿದಾನಲ್ಲ, ಆವಾಗ ನಾನು SP ACB ಗುಲ್ಬರ್ಗದಲ್ಲಿದ್ದೆ. ತುಂಬ ಬಿಸಿಲು ಆ ಟೈಮಲ್ಲಿ. ನಾನು 6 ತಿಂಗಳ ಮಗು, ನನ್ನ ಮೆಟರ್ನಿಟಿ ಆದ ತಕ್ಷಣ ನನಗೆ SP ACB ಅಂತ ಪೋಸ್ಟಿಂಗ್ ಆಗಿತ್ತು. ಮಗುನ ಕರ್ಕೊಂಡು ಗುಲ್ಬರ್ಗಾಗೆ ಹೋದಾಗ ಅಲ್ಲಿ 6 ಜಿಲ್ಲೆ ಬರ್ತಾಯಿತ್ತು ನಮಗೆ. ನಾನು ಝೋನ್ SP ಆಗಿದ್ದೆ. ಆ ಮಗುನೂ ಕೂಡ ನನಗೆ ಅಡ್ಜಸ್ಟ್ ಆಗ್ತಾ ಇತ್ತು ಅಂತ ನಾನು ಹೇಳಬೇಕು. ಮಗುಗೂ ನಾನು ಥ್ಯಾಂಕ್ಸ್ ಹೇಳಬೇಕು, ಹರ್ಷಿತನಿಗೆ. ಬಿಕಾಸ್ ನಮ್ಮ ಕೆಲಸಕ್ಕೆ ನಾನು ನಮಗೆ ಅಷ್ಟೊಂದು ಆವಾಗ ಇಲ್ಲಿಂದ ಬಂದು ಸರ್ವೆಂಟ್ಸನ್ನು ಕೂಡ ಅಲ್ಲಿ ಇರ್ಲಿಕ್ಕೆ ಇದು ಮಾಡ್ತಾಯಿದ್ರು. ಅವನು ನನಗೆ, ನಾನು ಬೆಳಿಗ್ಗೆ ಎದ್ದು ಅವನಿಗೆ ಏನದು ತಿಂಡಿ ಕೊಟ್ಟು ಅಥವಾ ಹಾಲು ಕೊಟ್ಟು ನಾನು ಮಲಗಿಸಿ ಹೋದ್ನಂತಂದರೆ, ನಾನು ಮಧ್ಯಾಹ್ನ ಊಟಕ್ಕೆ ಟೈಮಿಗೆ ಏನು ಬರ್ತಿದ್ನಲ್ಲ ಅವಾಗ ಹೇಳ್ತಿದ್ದ ಅವನು. ಮತ್ತೆ ಸ್ವಲ್ಪ ಆಟ ಆಡಿಸಿ ಮಲಗಿಸಿ ಹೋದ್ನಂತಂದರೆ ಮತ್ತೆ ಸಾಯಂಕಾಲ ಹೇಳ್ತಿದ್ದ. ಸೊ ಅವನು ಕೂಡ ನನಗೆ ಅಡ್ಜಸ್ಟ್ ಆಗಿದ್ದ. ಆಮೇಲೆ ಸ್ವಲ್ಪ ನೋಡಿ, ನಾವು ಎಷ್ಟೇ ಇಲ್ಲ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೂ ಕೂಡ ನಾವು ಈಕ್ವಲ್ ಜಸ್ಟಿಸ್ 2 ಕಡೆ ಕೊಡ್ತೀವಿ ಅಂತಂದ್ರೆ ನಮ್ಗೆ ಏನೋ ಅನಿಸುತ್ತೆ ನಾವು ಮಾಡ್ತಾ ಇದ್ದೀವಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಾನೆ ಇರುತ್ತೆ. ಅದರಲ್ಲಿ ಈಗಂತೂ ಕೂಡ ದೊಡ್ಡವರಾಗಿದ್ದಾರೆ, ಅವ್ರು ಸ್ವಲ್ಪ ಅವ್ರು ಮಾಡ್ಕೋತಾರೆ. ಚಿಕ್ಕವ್ರು ಇದ್ದಿದ್ದಾಗ ನನಗೆ ಅವಶ್ಯಕತೆ ಜಾಸ್ತಿನೇ ಇತ್ತು. ನನಗೆ ಅವ್ರದ್ದು ಅವಶ್ಯಕತೆ, ಅವರಿಗೆ ನನ್ನ ಅವಶ್ಯಕತೆ ಅಂತೂ ತುಂಬಾನೇ ಇತ್ತು. ಅಂಥ ಟೈಮಲ್ಲಿ ಸ್ವಲ್ಪ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಆ್ಯಸ್ ಅ ಮದರ್ ಅಂತ ಇದು ಮಾಡಿದೆ. ಆವಾಗ ನಾನು ನಾನ್ ಎಕ್ಸಿಕ್ಯೂಟಿವ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದೆ ಕೆಲಸದಲ್ಲಿನೂ ಕೂಡ. ಬಿಕಾಸ್ ಕೆಲಸನೂ ಕೂಡ ವೆರಿ ಇಂಪಾರ್ಟೆಂಟ್. ಅಂಥ ಟೈಮಲ್ಲಿ ನಾನು ಎಕ್ಸಿಕ್ಯೂಟಿವ್ ಅಲ್ಲಿ ಪೂರ್ತಿ ಟೈಮ್ ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ನಾನು ಅವಾಗ ಇಂಟೆಲಿಜೆನ್ಸಲ್ಲಿದ್ದೆ, ಮತ್ತು ಲೋಕಾಯುಕ್ತ ಮತ್ತು ACB ಅಲ್ಲಿ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೂ ಕೂಡ ನೋಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅಲ್ಲಿ 10 to 5:30 6 o'clock ಜಾಬ್ ಟೈಮಿಂಗ್ಸ್. ಬಟ್ ಇಲ್ಲಿ ಹಂಗಿಲ್ಲ. ಓಕೆ, ಇಲ್ಲಿ 24 hours ನಾವು ಬೇಕೇ ಬೇಕು. ನಮ್ಮ ಅಲರ್ಟ್ನೆಸ್, ನಾವು ಏನು ಆಫೀಸಲ್ಲಿ ಬಂದು 24 ಗಂಟೆ ಕುಂದಿರ್ತೀವಿ ಅಂತಂದಲ್ಲ, ಬಟ್ ನಮ್ದು ಅಲರ್ಟು ನಾವು 24 ಗಂಟೆನೂ ಕೂಡ ಇರಲೇಬೇಕು. ಮಕ್ಕಳಾಗಿರ್ಬೋದು ಅಥವಾ ಮನೇಲಿ ಯಜಮಾನ್ರಾಗಿರ್ಬೋದು ಬೇಜಾರು ಮಾಡ್ಕೊಂಡಿದ್ಯಾ? ಅಯ್ಯೋ, ನೀನು ಕೆಲಸದಿಂದ ನಮಗೆಲ್ಲೋ ಪ್ರೈವೇಟ್ ಟೈಮಿಗೆ ಸಿಗ್ತಾ ಇಲ್ಲ, ಕಂಪ್ಲೇಂಟ್ಸ್ ಎಲ್ಲ ಇರ್ತಾವ? ಈಗಂತೂ ಸ್ವಲ್ಪ ಜಾಸ್ತಿನೇ ಇದೆ. ಬಿಕಾಸ್ ಎಕ್ಸಿಕ್ಯೂಟಿವ್ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಫೋನ್ ಕಾಲ್ಸನ್ನು ಕೂಡ ಜಾಸ್ತಿ. ಮನೆಯಲ್ಲಿ ಹೋದ್ರೂ ಕೂಡ ಅಮ್ಮ ನಿಂದು ಇನ್ನೂ ಮುಗ್ದಿಲ್ಲನ ಅಂತಂದ್ರೆ, ಆಮೇಲೆ ಮಕ್ಳು ಏನೋ ಒಂದು ಹೇಳಲಿಕ್ಕೆ ಬರ್ತಿರ್ತಾರೆ, ನಾನು ಫೋನಲ್ಲಿ ಇರ್ಬೇಕಂತಂದ್ರೆ ಅವ್ರು ಅರ್ಧಕ್ಕನ ಮುಗಿಸ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ. ನಾನು ಏನು ಹೇಳು, ಯಾವಾಗ್ಲೂ ಕೂಡ ಇಂಟ್ರೆಸ್ಟಿಂದ ಕೇಳಬೇಕು, ಆಮೇಲೆ ಇಗ್ನೋರ್ ಮಾಡಬಾರ್ದು. ನೀನು ನನಗೆ ಇಗ್ನೋರ್ ಮಾಡ್ತೀಯಲ್ಲ ಅಂತ ವಾಪಸ್ ಕ್ವಶನ್ ಹಾಕೋದನ್ನು ಕೂಡ ಇದೆ. ಬಟ್ ಅವ್ರಿಗೆ ಈಗ ಅಡ್ಜಸ್ಟ್ ಆಗಿದೆ. ಅಮ್ಮ ನಿನ್ನ ಕೆಲಸ ನಿನ್ನ ಟಫ್ ಇರುತ್ತೆ ಅಂತಂದ. ಅವ್ರ ಸ್ಕೂಲಲ್ಲಿನೂ ಕೂಡ ಸ್ಕೂಲಲ್ಲಿನೂ ಕೂಡ ಅಮ್ಮ ನಾನು ಪೊಲೀಸ್ ಆಫೀಸರು, ಒಮ್ಮೊಮ್ಮೆ ಈ ಥರ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಆಗ ಅವ್ರು ಹೇಳ್ತಿರ್ತಾರೆ,
ಅಮ್ಮ ಪೊಲೀಸ್ ಆಫೀಸರ್ ಇದ್ದಾರೆ, ಸೊ ಅವ್ರಿಗೆ ಬರ್ಲಿಕ್ಕಾಗಲ್ಲ ಮೇಡಮ್, ಏನೇ ಇದ್ರು ಹೇಳಿ ನಾನೇ ಅಟೆಂಡ್ ಮಾಡ್ತೀನಿ ಅಂತಂದನು ಕೂಡ. ನನ್ನ ದೊಡ್ಡ ಮಗ ಸ್ವಲ್ಪ ಭಾಳ ರೆಸ್ಪಾನ್ಸಿಬಲ್ ಇದ್ದಾನೆ, ಏನೇ ಇದ್ರು ಕೂಡ ಅಟೆಂಡ್ ಮಾಡ್ತೀನಿ ಅಂತಂದು ಅವನ ತಗೋತಾನೆ ರೆಸ್ಪಾನ್ಸಿಬಿಲಿಟಿ. ಈಗ ಅವರಿಗೆ ಗೊತ್ತಾಗಿದೆ. ಮುಂಚೆ ನಾನು ಎಲ್ಲಾದ್ರೂ ಅಂದ್ರೆ ನಾನು ಹೇಳಿದ್ನಲ್ಲ, ನಾನು ಗುಲ್ಬರ್ಗದಲ್ಲಿ ಇದ್ದಿದ್ದಾಗ ಮತ್ತೆ ಚಾಮರಾಜನಗರಲ್ಲಿ ಇದ್ದಿದ್ದಾಗ ಅವ್ರು ಇನ್ನೂ ಚಿಕ್ಕವರು. ನಾನು ಏನದು ಗಾಡಿ ಹಂಗೆ ಸಿವಿಲ್ ಅಲ್ಲಿ ವೆಹಿಕಲ್ ಹತ್ಬೇಕಂತಂದ್ರೆ ಬಂದ್ ಪಕ್ಕ ಕುತ್ಕೋತಾ ಇದ್ರು. ಬಟ್ ಯೂನಿಫಾರ್ಮ್ ಹಾಕೊಂಡ್ಮೇಲೆ ನಾನು ವೆಹಿಕಲ್ ಹತ್ಮೇಲೆ ನನ್ನ ಹತ್ರ ಬರ್ತಿರ್ಲಿಲ್ಲ. ಓ ಅಮ್ಮ ಡ್ಯೂಟಿ ಮೇಲೆ ಹೋಗ್ತಾ ಇದ್ದಾರ ಅಂತ ಹೇಳಿ ಅದನ್ನೆಲ್ಲ ಮುಂಚೆನೆ ಹೇಳಿದೀರ ಅವರಿಗೆ? ನಾನು ಹೇಳೋದಕ್ಕಿಂತ ಅವ್ರು ನನ್ನ ನೋಡ್ಬಿಟ್ಟು ಇಲ್ಲ ಇಲ್ಲ ಹಂಗೆ ಹೆದರ್ತಾರ ಅಂತಲ್ಲ, ಏನಂತಂದ್ರೆ ಅಮ್ಮ ಈಗ ಆಫೀಸ್ ಕೆಲ್ಸಕ್ಕೆ ಹೊಂಟಿದ್ದಾಳೆ, ಯೂನಿಫಾರ್ಮ್ ಹಾಕೊಂಡಿದ್ದಾಳೆ, ಆಫೀಸ್ ಕೆಲ್ಸಕ್ಕೆ ಹೊಂಟಿದ್ದಾಳೆ. ಅಮ್ಮ ಸಿವಿಲ್ ಹಾಕೊಂಡಿದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ತಿರ್ತಾಳೆ, ನಾನು ಹೋಗ್ಬೋದು, ಅಮ್ಮ ಅವಾಗ ನಾನು ಕರ್ಕೊಂಡು ಹೋಗ್ತಾಳೆ ಅಂತಂದ ಆ ತರ ಒಂದು ಅವ್ರ ಮೈಂಡ್ ಸೆಟ್ಟಿಗೆ ಬಂದಿದೆ. ಈಗೂನು ಕೂಡ ಬೇಕಾದ್ರೆ ಅಮ್ಮ ಸಿವಿಕ್ಸ್ ಅಲ್ಲಿ ಇದೆಯಾ, ಸಿವಿಲ್ ಅಲ್ಲಿ ಹಾಕೊಂಡು ಎಲ್ಲಿ ಹೋಗ್ತಾ ಇದೆಯಮ್ಮ ಅಂತಂದು ಕೇಳ್ತಾರೆ. ನಾನು ಅದೇ ಯೂನಿಫಾರ್ಮ್ ಅಲ್ಲಿ ಹಾಕೊಂಡು ಹೋಗಿದಾಗ ಏನು ಕೇಳಲ್ಲ ಅವರು. ಸೊ ಅವ್ರಿಗೂ ಕೂಡ ಅಡ್ಜಸ್ಟ್ ಆಗಿದೆ. ಬಟ್ ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಅ ವಿಮೆನ್ ಪೊಲೀಸ್ ಆಫೀಸರ್ಸ್ ಟು have a balanced between family life and professional life. The role of a woman in balancing is like it is standing in between the bridge ಅಂತನ ಹೇಳ್ಬೋದು. ಯಾವ ಕಡೆ ಜಾಸ್ತಿ ಯಾವ ಕಡೆ ಕಡಿಮೆ ಅನ್ನೋದಕ್ಕಿಂತ ಯಾವ ಕಡೆ ನಾವು ಜಸ್ಟಿಸ್ ಕೊಡ್ತೀವಿ ಅಂತಂದು. ನಾಳೆ ನನ್ನ ಮಕ್ಕಳು ಅವರು ಕೂಡ ಸಮಾಜದಲ್ಲಿ ಒಂದು ಒಳ್ಳೆ ನಾಗರಿಕರಾಗಬೇಕು ಅನ್ನೋದನ್ನು ಕೂಡ ನನ್ಗೆ ವೆರಿ ಇಂಪಾರ್ಟೆಂಟ್. ನಾನು ಇವತ್ತು ನನ್ನ ಜಾಬಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ರು ಅಂತಂದ್ರೆ ನಾಳೆ ನನ್ನ ಮಕ್ಕಳು ಯಾವ ರೀತಿ ಇರ್ತಾರ ಅನ್ನೋದು ಭಯ ಆಗತ್ತೆ. ಆಮೇಲೆ ನಾವು ಇವತ್ತು ಹೆಣ್ಮಕ್ಳಿಗೆ ಮಕ್ಕಳು ಇಂಪಾರ್ಟೆಂಟು, ಅವ್ರಿಗೇನೆ ಸೇವೆ ಇಂಪಾರ್ಟೆಂಟು ಅಂತಂತಂದ್ರೆ ನಾನು ಡಿಪಾರ್ಟ್ಮೆಂಟಲ್ಲಿ ಇರೋದನ್ನು ಕೂಡ ಚೆನ್ನಾಗಿರಲ್ಲ. ಸೊ ನಾವು ಎರಡೂ ಲೈಫನ್ನು ಪ್ರೊಫೆಷ್ನಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಅಂಥದ್ರಲ್ಲಿ ನಮ್ಮ ಜೊತೆ ಇರುವಂಥ ನಮ್ಮ ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಹಸ್ಬೆಂಡು ಸಾಫ್ಟ್ವೇರ್ ಅಲ್ಲಿ ಇರೋದ್ರಿಂದ ನನಗಿನ್ನೂ ಅನುಕೂಲ ಜಾಸ್ತಿ, ಬಿಕಾಸ್ ಅವ್ರದ್ದು ಸ್ವಲ್ಪ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಮತ್ತೆ ಸ್ಯಾಟರ್ಡೆ ಸಂಡೇ ಅವರಿಗೆ ಅಡ್ವಾಂಟೇಜ್ ಗಿಂತ ಹಿ ಇಸ್ ವೆರಿ ಮಚ್ ಸಪೋರ್ಟಿವ್. ಆಮೇಲೆ ಇವನ್ ಪೇರೆಂಟ್ಸ್ ಸಪೋರ್ಟಿವ್ ಕೂಡ. ವೀಕೆಂಡ್ಸ್ ಅಲ್ಲಿ ಅವರಿಗೆ ಹಾಲಿಡೇಸ್ ಇರುತ್ತೆ, ವೀಕೆಂಡ್ ಅಲ್ಲಿ ಹಾಲಿಡೇ ಮತ್ತೆ ಅದರ್ ಡೇಸ್ ಅಲ್ಲಿನೂ ಕೂಡ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರೋದ್ರಿಂದ ಮನೆಯಲ್ಲಿ ನಾನು ಇನ್ ಟೈಮ್ ಅವ್ರ ಮನೆಗೆ ಹೋಗ್ಲಿ ಆಗ್ಲಿಲ್ಲ, ಬಟ್ ಅವ್ರಂತ್ರೂ ಇದ್ದೇ ಇರ್ತಾರೆ. ಮೇಡಮ್ ನಿಮ್ದು ರಜಾ ಸಿಸ್ಟಮ್ ಹೆಂಗಿರುತ್ತೆ? ಹಾಲಿಡೇ ಸಿಸ್ಟಮ್ ಹೇಗೆ ಮನೆಯಲ್ಲಿ? ನೀವು ಯಾವಾಗ ಈಗ ಹಾಲಿಡೇ ಅಂತೇಳಿ ನೀವು ನಾನು ಆಫೀಸಿಗೆ ಬರಲ್ಲ ಆ ತರ ಹೇಳೋವಂಥದ್ದು ಇರಲ್ಲ. ಹಾಲಿಡೇಸ್ 24/7 ಅವೈಲೇಬಲ್ ಆಫೀಸರ್ಸ್. ಹಾಲಿಡೇಸ್ ಅಂತಂದ್ರೆ ಕ್ಯಾಲೆಂಡರ್ ಅಲ್ಲಿ ರೆಡ್ ಅಕ್ಷರ ಅಂತೂ ಇದ್ದೇ ಇರುತ್ತೆ, ಬಟ್ ನಮಗೆ ಹಾಲಿಡೇಸ್ ಇರಲ್ಲ. ಏನೇ ಟೈಮ್ ಕೊಡುವಂಥದ್ದು ಅಥವಾ ನೀವು ಔಟಿಂಗ್ ಹೋಗುವಂಥದ್ದು ಇರ್ಬೋದು, ಅಥವಾ ಇಂಪಾರ್ಟೆಂಟ್ ವರ್ಕ್ ಇದ್ದಾಗ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ? ಏನಾದ್ರೂ ಆ ಥರ ಕಾರ್ಯಕ್ರಮಗಳು ಮನೆಯಲ್ಲೇ ಬಂತಂದ್ರೆ ಅಥವಾ ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ ಪ್ಲಾನ್ ಮಾಡಿದ್ರೆ ಕಂಪಲ್ಸರಿ ನಾವು ರಜೆ ತಗೊಂಡು, ಮತ್ತೆ ಒಂದ್ ವೇಳೆ ಅದು ರಜೆ ದಿನ ಆಗಿತ್ತಂದ್ರೆ ಸ್ಯಾಟರ್ಡೆ ಸಂಡೇ ರಜೆ ಇದ್ದಾಗನು ಕೂಡ ಪರ್ಮಿಷನ್ ತಗೊಂಡ್ಬಿಟ್ಟು ನಾವು ಆಚೆ ಹೋಗ್ಬೇಕಾಗತ್ತೆ. ಬಿಕಾಸ್ ಅಂತ ಟೈಮಲ್ಲಿ ನಮ್ಮ ಬದ್ಲಿ ಮತ್ತೊಬ್ರು ಆಫೀಸರ್ಸ್ನ ಇನ್ಚಾರ್ಜ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ನೈಋತ್ಯ ವಿಭಾಗದ DCP, ನಾನು ರಜೆ 2 ದಿನ ರಜೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಪಕ್ಕದ DCP ಅಥವಾ ನೆಕ್ಸ್ಟ್ ಸೀನಿಯರ್ ಆಫೀಸರ್ಸ್ಗೆ ಚಾರ್ಜ್ ಕೊಟ್ಟಿರ್ತಾರೆ. ಸೊ ದಟ್ ನಾನು ಹೋದಾಗೂ ಕೂಡ ನನಗೆ ಡಿಸ್ಟರ್ಬ್ ಆಗ್ಲಾರ್ದಾಗ ಅವ್ರು ಏನಾದ್ರೂ ಇಂಪಾರ್ಟೆಂಟ್ ಇತ್ತಂದ್ರೆ ಅವ್ರು ನೋಡ್ಕೊಲಿ ಅಂತ ಜೂರಿಡಿಕ್ಷನ್ ಅನ್ನ ಆ ತರ. ನಾನು ಮನೆಗೆ ಬಂದಿದಾಗ ಅದು ಎಷ್ಟೇ ಲೇಟ್ ಇರ್ಲಿ ಮಕ್ಕಳ ಜೊತೆ ರಾತ್ರಿ ಊಟ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಬಿಕಾಸ್ ಬೆಳಿಗ್ಗೆ ಅಂತೂ ಕೂಡ ನಾನು ಟಿಫಿನ್ ಮಾಡಿ ಅವ್ರನ್ನ ಕಳಿಸ್ಬಿಟ್ರಂತಂದ್ರೆ ನಾನು ಕೂಡ ಆಫೀಸಿಗೆ ಬಂದಂದ್ರೆ ವಾಪಸ್ ಹೋಗುದು ರಾತ್ರಿನೇ. ಸೊ ಆದಷ್ಟು ರಾತ್ರಿ ಊಟ ಅವ್ರಿಗೆ ನಾವು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. to the family as well as society. ಆಮೇಲೆ ಅವ್ರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲಲ್ಲಿ ಏನ್ ಮಾಡಿದಾರ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಲಿಕ್ಕೆ ಇಷ್ಟ ಮಾಡ್ತೀನಿ. ಅಂತ ಟೈಮಲ್ಲಿ ನಾವು ಗೈಡ್ ಮಾಡ್ಬೋದು, ಹಿಂಗ್ ಮಾಡ್ಬೇಕು ಮಾಡ್ಬಾರ್ದು, ಮತ್ತೆ ಏನೇನ್ ಸ್ಕೂಲಲ್ಲಿ ಆಗಿದ್ರಿಂದ ಅವ್ರಿಗೂ ಕೂಡ ಒಂದು ಕುತೂಹಲ ಅಮ್ಮನ ಜೊತೆ ಮಾತಾಡ್ಲಿಕ್ಕೆ ನನಗೆ ಸಿಗೋದು ಟೈಮ್ ಕಡಿಮೆ ಇರ್ತದೆ. ಅದನ್ನೇ ಊಟದ ಟೈಮಲ್ಲಿ ಮತ್ತೆ ಮಲಗ್ಬೇಕಾದ್ರ ಅಂತಂದು ಆ ಟೈಮಲ್ಲಿನೇ ನಾನು ಜಾಸ್ತಿ ಮಕ್ಕಳ ಜೊತೆ ಇರ್ಲಿಕ್ಕೆ ಮತ್ತೆ ಮಾತಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ ಮೇಡಮ್, ಅಂದ್ರೆ ನಿಮ್ಗೆ ನಿಜಕ್ಕೂ ನಿಮ್ ಜೊತೆ ಮಾತನಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಯಾವ ರೀತಿ ಇವ್ರು ಬ್ಯಾಲೆನ್ಸ್ ಮಾಡ್ತಾರಪ್ಪ ಅಂತ ಹೇಳಿದಾಗ. ಬರೀ ಎಲ್ಲರ ಪ್ರೊಫೆಷನಲ್ ಆಗಿರೋ ಅಮ್ಮಂದ್ರು ನಾವು ನೋಡ್ತೀವಿ,
ಅವ್ರಿಗೂ ಟಫೇ ಜಾಬ್, ಯಾಕಂದರೆ ಅವ್ರ ಮನೆಗೆ ಬಂದರೂ ಕೂಡ ಗೃಹಿಣಿಯಾಗಿ ಕೆಲಸ ಮಾಡ್ತಿರ್ತಾರೆ, ಹಂಗಿರುತ್ತೆ. ಅಂಥದ್ರಲ್ಲಿ ನಿಮ್ಮ ಕೆಲಸ ಅದಿನ್ನೂ ಕೂಡ ಭಯಂಕರವಾಗಿರುತ್ತೆ. ಅದ್ರ ಬಗ್ಗೆ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಕನಸು ಕಾಣುವಂಥ ಯುವತಿಯರಿಗೆ ಏನು ಹೇಳ್ತೀರಾ, ಅಥವಾ ಮಹಿಳಾ ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋರಿಗೆ ನಿಮ್ಮ ಕಿವಿ ಮಾತೇನು? ಮಹಿಳಾ ಪೊಲೀಸ್ ಆಫೀಸರ್ಸ್ ಆಗಬೇಕು ಅಂದರೆ ಮಹಿಳೆ ಅಂತ ತಕ್ಷಣನೇ ಏನಪ್ಪ ಒಂದು ಮದುವೆ ಮಕ್ಕಳು ಅದು ಸಂಸಾರ ಅನ್ನೋದು ಲೈಫ್, ಅದು ಎಲ್ಲ ಮಹಿಳೆಯರಿಗೂ ಇರುತ್ತೆ. ಬಟ್ ಮಹಿಳಾ ಅಧಿಕಾರಿಯಾಗಿ ಆ ಒಂದು ಜವಾಬ್ದಾರಿ ನಿಭಾಯಿಸುವುದು ತುಂಬಾ ನಿಮಗೆ ಏನೊಂದು ಹೊಸ ಜೀವನ ಅಂತಾನು ಹೇಳ್ಬೋದು. ಮತ್ತೆ ಈಗಿನ ಕಾಲದಲ್ಲಿ ಇಬ್ರು ಗಂಡ ಹೆಂಡತಿ ಒಟ್ಟಿಗೆ ಕೆಲಸ ಮಾಡೋದ್ರಿಂದನೂ ಕೂಡ ನಿಮ್ಮ ಆರ್ಥಿಕ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಈಗಿನ ಬರುವಂತ ಎಷ್ಟೊಂದು ಘಟನೆಗಳನ್ನು ನೀವು ಎದುರಿಸ್ಲಿಕ್ಕೆ ನೀವು ಸಿದ್ಧರಾಗಿರ್ತೀರಿ. ಆಮೇಲೆ ಮಕ್ಕಳು ನಾವು ಏನು ಮಾಡ್ತೀವಿ ಅನ್ನೋದು ಅದನ್ನ ಫಾಲೋ ಮಾಡ್ತಿರ್ತಾರೆ. ನಾವು ಸುಮ್ಮನೆ ಅಮ್ಮ ನೀವೇನು ಮಾಡ್ತಿರ್ತೀರಾ ಅಂತಂದು ಕೇಳುವಂಥದ್ದು, ಅಥವಾ ಅವ್ರಿಗೂ ಕೂಡ ಒಂದು ಹೆಮ್ಮೆ ಅಂತ. ನನ್ನ ಮಕ್ಕಳಂತೂ ತುಂಬ ಹೆಮ್ಮೆ, ಐ ಆಮ್ ಪ್ರೌಡ್ ಆಫ್ ಎನ್ IPS ಆಫೀಸರ್. ನನ್ನ ಮಗ ಹೇಳ್ತಾನೆ ನಾನು ಕೂಡ IPS ಆಫೀಸರ್ ಆಗಬೇಕು ಅಂತಂದು. ಈಗಿಂದನೂ ಕೂಡ ಅವರು ನಾಳೆ ನಾವು ಚೆನ್ನಾಗಿ ಓದಿಸ್ತೀವಿ, ಅವ್ರೂ ಕೂಡ ಒಳ್ಳೆ ರೀತಿಯಾದ ಆಫೀಸರ್ ಆಗಬೇಕು ಅಂತಲೂ ಕೂಡ ಕನಸನ್ನು ಕೂಡ ಕಾಣ್ತೀವಿ. ಈ ನಮಗೆ ಸಿಕ್ಕಿರುವಂಥ ಗೈಡೆನ್ಸ್ ಅವ್ರಿಗೂ ಕೂಡ ನೀಡ್ತಾ ಇದ್ದೀವಿ. ಈ ಅವರು ಕೂಡ ಆಫೀಸರ್ ಆಗಲಿ, ಜನರಿಗೆ ನ್ಯಾಯ ಕೊಡೋದ್ರಲ್ಲಿ. ಈಗ ಒಂದು ಯಾವುದೋ ಒಂದು ಮರ್ಡರ್ ಆಗಿದೆಯೋ ಅಥವಾ ಒಂದು ಏನೋ ಕ್ರೈಮ್ ಆಗಿದೆಯೋ ಅಂತಂದ್ರೆ ರಾತ್ರಿ 12 ಗಂಟೆ ಆದ್ರೂ ಕೂಡ ನಾವು ಇಮಿಡಿಯೇಟ್ ಆಗಿ ಸ್ಪಾಟ್ ವಿಸಿಟ್ ಹೋಗ್ಬೇಕು. ಆಮೇಲೆ ಅಲ್ಲಿ ಏನಿದೆ ಆರೋಪಿಗಳ ಅರೆಸ್ಟ್ ಮಾಡೋದರಲ್ಲಿ ಆಗಲಿ ಅಥವಾ ಇಮಿಡಿಯೇಟ್ ಆಗಿ ಒಬ್ಬರಿಗೆ ಹಾಸ್ಪಿಟಲ್ಗೆ ಆಗಲಿ ನ್ಯಾಯ ಕೊಡೋದಾಗ್ಲಿ ಮಾಡಲೇಬೇಕಾಗುತ್ತೆ. ಸೊ ಎನಿ ಟೈಮ್ 24/7 ನಾವು ಅವೈಲಬಿಲಿಟಿ ಇರಬೇಕು. ಓಕೆ, ಅಂದ್ರೆ ಈ ಎಲ್ಲ ಗುಣಗಳನ್ನ ನೀವು ರೂಢಿಸ್ಕೊಳ್ಬೇಕು ಅಂತ ಹೇಳ್ತಿದ್ರಿ ಹಂಗ ಆಕಾಂಕ್ಷೆ ಇರೋರಿಗೆ. ಬರೀ ನಾವು ಕಾಕಿ ಹಾಕೊಂಡು ಕುತ್ಕೊಳ್ಳೋದು ಅಷ್ಟೇ ಅಲ್ಲ, ಚೆನ್ನಾಗಿರುತ್ತೆ ಅಥವಾ ಇಂಪ್ರೆಸಿವ್ ಆಗಿದೆ ಬಾರಿ ಶೋಕಿಯಾಗಿದೆ ಅಂತಂದಲ್ಲ, ಅದರಲ್ಲಿ ಹಿಂದಿರುವಂತ ಶ್ರಮೆ ಶ್ರದ್ಧೆ ಆಮೇಲೆ ನಮ್ದೊಂದು ಇಂಟ್ರೆಸ್ಟ್ ಕೂಡ ವೆರಿ ಇಂಪಾರ್ಟೆಂಟ್.